ವರ್ಷಕ್ಕೆ ಕೋಟಿ ಆದಾಯ ಗಳಿಸುವಂತಹ ಸ್ಥಳೀಯವಾದಂತಹ ಉದ್ಯಮ ಇದು. ನೋಡಿ, ಗಾಣದ ಯಂತ್ರಗಳನ್ನು ಬಳಸಿಕೊಂಡು ಕೊಬ್ಬರಿ ಹಾಗೂ ಹರಳಿನ ಎಣ್ಣೆಯನ್ನು ಅರೆಯುವಂತಹ ಯಂತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಹರಳಿನ ಬೀಜ ಇದು. ಹಾಗೆ ಪಕ್ಕದಲ್ಲಿ ಕೊಬ್ಬರಿಯನ್ನು ಸಂಗ್ರಹಿಸಿರುವಂತೆ ನೀವು ನೋಡ್ತೀನಿ. ಪ್ರತಿದಿನ 1000 ಲೀಟರಷ್ಟು ಎಣ್ಣೆಯನ್ನು ಈ ಯಂತ್ರದ ಮೂಲಕ ತೆಗಿತಾರೆ. ಸರಿಸುಮಾರು 2 ಲಕ್ಷ ರೂಪಾಯಿ ಪ್ರತಿದಿನದ ಒಂದು ವ್ಯವಹಾರವನ್ನು ಇವರು ಮಾಡ್ತಾರೆ. ಇದರ ಮೂಲಕ ವರ್ಷಕ್ಕೆ ಕೋಟಿ ರೂಪಾಯಿವರೆಗೆ ಆದಾಯವನ್ನು ಇವರು ಗಳಿಸ್ತಾ ಇದ್ದಾರಂತೆ. ನೋಡಿ, ಇದು ಕೊಬ್ಬರಿಯನ್ನು ಆಡಿಸುವಂಥ ಗಾಣ. ನೋಡಿ, ಇದರಲ್ಲಿ ಕೊಬ್ಬರಿ ಹಿಂಡಿ ಬರ್ತಾ ಇದೆ. ಇದು ಕೂಡ ಇದನ್ನು ಹಸುಗಳಿಗೆ ತಿಂಡಿ ರೀತಿಯಲ್ಲಿ ಹಾಕ್ತಾರೆ. ಇದು KGಗೆ ಮಾರ್ಕೆಟಲ್ಲಿ 35 ರೂಪಾಯಿ ಇದೆ. ಹಾಗೆ ಇದು ಹರಳಿನ ಬೀಜ ಆಡಿಸುವಂಥ ಗಾಣ. ಇದು ಕೂಡ ಸಾವಯವ ಗೊಬ್ಬರಕ್ಕೆ ಹೋಗುತ್ತೆ. ನೋಡಿ, ಈ ಒಂದು ಗಾಣದಲ್ಲಿ ಎಣ್ಣೆ ಆಡಿಸಿದ ಹಾಗೆ ಯಂತ್ರಗಳ ಮೂಲಕ ಹೀಗೆ ಎಣ್ಣೆ ಒಂದು ಕಡೆ ಬಕೆಟ್ಗಳಲ್ಲಿ ಸಂಗ್ರಹ ಆಗುತ್ತೆ. ಆ ಬಕೆಟ್ಗಳಿಂದ ಸಂಗ್ರಹಿಸಿದಂತಹ ಎಣ್ಣೆಯನ್ನು ಟಿನ್ಗಳೆಲ್ಲ ಅವರು ಹಾಕ್ತಾ ಹೋಗ್ತಾರೆ. ನೋಡಿ, ನಾವು ಏನು ಮಾಡೋಕ್ಕಾಗಲ್ಲ ಅಂತೇಳಿ ಕೂತ್ರೆ ಏನೂ ಮಾಡೋಕ್ಕಾಗಲ್ಲ ಸ್ವಾಮಿ. ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ನೂರಾರು ದಾರಿಗಳು ಬದುಕೋದಕ್ಕೆ ಸಿಗುತ್ತೆ. ನೋಡಿ, ನಮಗೆ ತೆಂಗಿನಕಾಯಿ, ಹರಳಿನ ಬೀಜಗಳೆಲ್ಲ ನಾವೆಲ್ಲೋ ದೂರದಿಂದ ತರಬೇಕಂತ ಆಗುತ್ತೆ ಇಲ್ಲ. ನಮಗೆ ಸ್ಥಳೀಯವಾಗೇ ಈ ಒಂದು ಕಚ್ಚಾ ವಸ್ತುಗಳು ಸಿಗುತ್ತೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ನೋಡಿ, ಒಂದು ದ್ವಿಗುಣವಾದ ರೀತಿಯಲ್ಲಿ ಒಂದು ಆದಾಯ ಇದು. ಕೊಬ್ಬರಿ ಹಿಂಡಿಯೂ ಸಹ ನಮಗೆ KG 35 ರೂಪಾಯಿ ಸಿಗುತ್ತೆ. ಹಾಗೆ ಎಣ್ಣೆ ಕೂಡ ಇವತ್ತು ಮಾರ್ಕೆಟಲ್ಲಿ ನೀವು ಎಷ್ಟು ಎಣ್ಣೆ ರೇಟ್ ಇದೆ ಅಂತೇಳಿ ನೀವು ಗಮನಿಸ್ತೀರಿ. ನೋಡಿ, ಇದು ಕೊಬ್ಬರಿ ಕೇವಲ ಒಬ್ಬನೇ ಒಬ್ಬ ಕಾರ್ಮಿಕ ಸುಮಾರು 2 ಲಕ್ಷ ರೂಪಾಯಿಯಷ್ಟು ಎಣ್ಣೆಯನ್ನು ಅರಿಯುವಂತಹ ಗಾಣದ ಕೆಲಸವನ್ನು ಮಾಡ್ತಾನೆ. ಎಷ್ಟು ಸರಳವಾದಂತಹ ಭಾಳ ಅಷ್ಟೇನೂ ಶ್ರಮವಹಿಸದಂತಹ ಒಂದು ಉದ್ಯೋಗ ಇದು. ಕೇವಲ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡ್ರೂ ಸಹ ಈ ಥರದ ಒಂದು ಆರಾಮವಾಗಿ ಈ ಯಂತ್ರಗಳನ್ನು ನಡೆಸಿ ಅವುಗಳನ್ನು ಕೊಬ್ಬರಿಯನ್ನು ಸಂಗ್ರಹಿಸಿ ಈ ಒಂದು ವ್ಯವಹಾರವನ್ನು ಆರಾಮವಾಗಿ ಮಾಡ್ಬೋದು. ಕೋಟಿಗಟ್ಟಲೆ ಆದಾಯವನ್ನು ಕೂಡ ಗಳಿಸ್ಬೋದು. ಯಾಕಂತೇಳಿದ್ರೆ ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು ಅಂತೇಳಿದ್ರೆ ಈ ಥರದ ಒಂದು ನಿಮಗೆ ಅನುಕೂಲ ಆಗಲಿ ಅಂತೇಳಿನೇ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮಗೆಲ್ಲರೂ ಒಂದು ಪ್ರೇರಣೆ ಸಿಗಲಿ, ನಾವು ಏನಪ್ಪ ಮಾಡೋದು ಅಂತೇಳಿ ಯೋಚನೆ ಮಾಡೋರಿಗೆ ಇದೊಂದು ದಾರಿದೀಪ ಆಗಲಿ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಹೆಚ್ಚು ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕಳಿಸಿ. ಯಾರಾದರೂ ಈ ಒಂದು ಉದ್ಯಮವನ್ನು ಮಾಡಬೇಕು ಅಂತೇಳಿ ಬಯಸೋರಿಗೆ ಇದೊಂದು ದಾರಿದೀಪವಾಗಲಿ. ನೀವು ಸಹ ಪ್ರಯತ್ನ ಪಡಿ. ನೋಡಿ, ಇದೊಂದು ಏನು ಈ ಕೊಬ್ಬರಿ ಇದೆ, ಈ ಕೊಬ್ಬರಿ ಸಹ ಮಾರ್ಕೆಟಲ್ಲಿ ಆರಾಮಾಗಿ ಸಿಗುತ್ತೆ. ರೈತರಿಂದಲೂ ಸಹಾಯ. ನೋಡಿ, ಈ ಒಂದು ಯಂತ್ರಗಳಿಗೆ ನಾನು ಅವ್ರನ್ನ ವಿಚಾರಿಸಿದಾಗ ಸುಮಾರು ಒಂದು 15ರಿಂದ 20 ಲಕ್ಷ ರೂಪಾಯಿಯಷ್ಟು ಒಂದು ವೆಚ್ಚ ತಗಲುತ್ತೆ ಈ ಯಂತ್ರಗಳನ್ನು ಖರೀದಿ ಮಾಡೋದಕ್ಕೆ. ಮತ್ತು ಒಂದು ಸಲ ಖರೀದಿ ಮಾಡಿದ್ಮೇಲೆ ಹೆಚ್ಚೇನು ಖರ್ಚು ವೆಚ್ಚಗಳು ಈ ಒಂದು ಯಂತ್ರಗಳಿಗೆ ಬರೋಲ್ಲ. ಏಕೆಂದರೆ ಇದೊಂದು ಕರೆಂಟ್ ಮೂಲಕ ಯಂತ್ರಗಳು ಆಡೋದ್ರಿಂದ ಆ ಕರೆಂಟಿನ ಖರ್ಚು ವೆಚ್ಚ ಬೀಳುತ್ತೆ. ನೋಡಿ, ಮತ್ತು ಕಾರ್ಮಿಕರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ನೋಡಿ, ಪೈಪ್ ಮೂಲಕ ಎಣ್ಣೆಯು ಕೂಡ ಸಂಗ್ರಹ ಆಗೋದ್ರಿಂದ ಬಹಳ ಸುಲಭವಾಗಿ ಅವನೇ ಕೊಬ್ಬರಿ ಹಾಕ್ತಾನೆ, ಅವನೇ ಒಂದು ಎಣ್ಣೆಯನ್ನು ಸಂಗ್ರಹಿಸಿದಂಥ ಎಣ್ಣೆಯನ್ನು ತಗೊಂಡೋಗಿ ಟಿನ್ಗಳಿಗೆ ಹೀಗೆ ಒಂದು ಕಡೆ ಸಂಗ್ರಹಿಸಿಡ್ತಾರೆ. ಹಾಗಾಗಿ ಭಾಳ ಸರಳವಾದಂತಹ ಸಿಂಪಲ್ ಆದಂತಹ ಉದ್ಯಮ ಇದು. ನೋಡಿ, ಇವತ್ತು ಕೊಬ್ಬರಿಗೆ ಎಷ್ಟು ಬೇಡಿಕೆ ಇದೆ, ಕೊಬ್ಬರಿ ಎಣ್ಣೆಗೆ ಎಷ್ಟು ಬೇಡಿಕೆ ಇದೆ ಅಂತ ನೋಡ್ತೀವಿ, ಗಮನಿಸ್ತಾ ಇದ್ದೀರಿ. ಹೀಗೆ ಕೊಬ್ಬರಿ ಎಣ್ಣೆ ಒಂದು ರೀತಿ ಬೋರ್ವೆಲ್ಲಲ್ಲಿ ನೀರು ಬರುವಾಗೆ ಒಂದು ಗಾಣ ತಿರುಗ್ತಿದ್ದಾಗೇ ಅದನ್ನು ಕೆಳಗಡೆ ಹಿಂಡ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ನಾವೇನಾದರೂ ಮಾಡಬೇಕು ಅನ್ನೋರಿಗೆ ಇದೊಂದು ಒಳ್ಳೆಯ ಉದ್ಯೋಗ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದನ್ನು ನೋಡೋರು ಹೆಚ್ಚೆಚ್ಚು ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ.
ಕೋಟಿ ಆದಾಯ ಗಳಿಸುವಂತಹ ಉದ್ಯೋಗವನ್ನು ನೀವು ಕೂಡ ಮಾಡಿ ಅಂತೇಳಿ ಹೇಳ್ತಾ ನಮ್ಮದೊಂದು ನಮಸ್ಕಾರ.